ಯಾರಾದ್ರೂ ಒಳಗಡೆ ಬರ್ಬೇಕು ಅಂದ್ರೆ ಯಾರಾದ್ರೂ ಅಂದ್ರೆ ನಾವ್ ಹೇಳೋದು ಗಾಳಿ ಬಿಸಿಲನ್ನು ಸೇರಿಸ್ಕೊಂಡು ಹೇಳ್ತಾ ಇದೀವಿ. ನೋಡಿ ಇಲ್ಲಿ ಬುಡದಲ್ಲಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ನಾವು ಹಾಕ್ತಿವಿ ಸಹಜವಾಗಿ ಅವು ಬೆಳಿತವೆ. ಇನ್ನೊಂದು ಸಹಜವಾಗಿ ಅಲ್ಲಿ ಬರಕ್ ಅವಕಾಶ ಇದೆ. ಈಗ ಬೇಲಿಗೆ ನಾವು ಯಾವ್ದೇ ರೀತಿ ನೀರು ಕೊಡಲ್ಲ, ಕಾಳಜಿ ಮಾಡಲ್ಲ. ಹಂಗಾಗಿ ಇನ್ನೂ ಒಂದೇನೋ ಬೋನಸ್ ಆಗಿ ಬಂದಿದೆ. ಅದು ಏನಪ್ಪಾ ಅಂದ್ರೆ ನೋಡ್ರಿ ಇಲ್ಲಿ ಹುತ್ತ ನೋಡ್ರಿ, ಇಲ್ಲೊಂದು ಫ್ರೀ ಆಗಿ ಒಂದು ಹುತ್ತನೂ ಬಂತು ನಮಗೆ. ನಮಸ್ಕಾರ ಎಲ್ಲರಿಗೂ, ನಮ್ಮ ಅಡವಿ ತೋಟ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಏನು ತೋರ್ಸಕೊಟ್ಟಿದ್ದೀವಪ್ಪ ಅಂದರೆ ಬೇಲಿ ಬಗ್ಗೆ ಮಾತಾಡೋಣ. ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಮ್ದೆಲ್ಲ ಅಡವಿ ತೋಟದಲ್ಲಿ ಏನೇನು ಬೆಳಿತೀವಿ ಅನ್ನೋದನ್ನೆಲ್ಲದನ್ನು ತೋರಿಸ್ತಾ ಇದ್ದೀವಿ. ಇವತ್ತೇನು ಹೇಳಕ್ ಹೊರಟಿದ್ದೀವಪ್ಪ ಅಂದರೆ ಬೇಲಿ ಎಷ್ಟು ಇಂಪಾರ್ಟೆಂಟ್ ಅಂತ ತೋಟಕ್ಕೆ. ಎಲ್ಲರೂ ಅನ್ಕೋಬೋದು ಏನು ಬೇಲಿ ಏನು ಇಲ್ಲ ಅಂದ್ರೂ ಸಾಕು, ನಮ್ದು ಒಳಗಡೆ ಇರೋ ಗಿಡಗಳು ಚೆನ್ನಾಗಿದ್ರೆ ಸಾಕು ಅಂತ. ಈಗ ಹೆಂಗಾಗ್ಬಿಟ್ಟಿದೆಯಪ್ಪ ಅಂದರೆ ಅಡಿಕೆ ತೋಟ ಮಾಡೋದು ಭಾಳ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಅಡಿಕೆ ತೋಟ ಇರುತ್ತೆ, ಬೇಲಿಲೂ ಅಡಿಕೆ ಅಂದರೆ ಬೇಲಿ ಹಿಂಗೆ ಕಲ್ಗುಟ ಹಾಕಿರ್ತಾರೆ, ಪಕ್ಕದಲ್ಲಿ ಹಂಗೆ ಕಂಟಿನ್ಯೂಸ್ ಆಗಿ 2 ಅಡಿಗೆ ಒಂದೊಂದು ಅಡಿಕೆ ಗಿಡ ಹಾಕ್ತಿದ್ದಾರೆ. ಅದು ನೋಡ್ರೆ ನಗು ಬರುತ್ತೆ ನಮಗೆಲ್ಲ. ಯಾಕೆ ಅಂದರೆ ಈಗ ಬೇಲಿ ಇಂಪಾರ್ಟೆನ್ಸ್ ಭಾಳ ಇದೆ. ಈಗ ನೋಡ್ಬೋದು ನಮ್ದು ಇಲ್ಲಿ ಬೇಲಿ ಎಷ್ಟು ದಟ್ಟವಾಗಿ ಇದೆ ಅಂತ. ಬೇಲಿ ಇದು ರೋಡ್ ಇದೆ, ನಮ್ದು ರೋಡ್ ಪಾಯಿಂಟ್. ರೋಡಿಂದ ಇಲ್ಲಿಗೆ ಹತ್ತತ್ರ ಒಂದು 7-8 ಅಡಿ ಬರುತ್ತೆ ಇಲ್ಲಿ ಜಾಗ. ನೋಡಿ ಇಷ್ಟು ಉದ್ದಕ್ಕೂ ನಮ್ದು ಬೇಲಿ ಇದೆ, ಅಂದ್ರೆ ಇಷ್ಟ ಅಗಲ ಬೇಲಿ ಇಟ್ಕೊಂಡಿದೀವಿ. ಈಗ ನಮಗೂ ಅಡಿಕೆ ಹಾಕಕ್ಕೆ ಅವಕಾಶ ಇದೆ. ನೋಡಿ ಇಲ್ಲೊಂದು ಸಾಲ ಅಡಿಕೆ ಹಾಕ್ಬೋದು ಬೇಕಾರೆ, ಅಲ್ಲಿದೆ ಅಡಿಕೆ ಗಿಡ, ಲಾಸ್ಟ್ ಅಡಿಕೆ ನಮ್ದು ಕೊನೆ ಅಡಿಕೆ ಗಿಡ. ಇಲ್ಲಿ ಒಂದು ಅಡಿಕೆ ಗಿಡ ಹಾಕಿ ಇನ್ನೂ ಸ್ವಲ್ಪ ಈ ದಾರಿನ ಹತ್ಲಾಗ ಹೊತ್ಕೊಂಡು ಬೇಲಿ ಚಿಕ್ಕದ್ ಮಾಡ್ಕೋಬಹುದು. ನಾವು ಆ ಪ್ರಯತ್ನ ಮಾಡ್ತಾ ಇಲ್ಲ, ಯಾಕಂದ್ರೆ ಓಡಾಡಕ್ಕೂ ಚೆನ್ನಾಗಿ ಜಾಗ ಇಟ್ಕೋಬೇಕು. ಅದ್ರ ಜೊತೆ ಬೇಲಿ, ನಾವು ಬೇಲಿ ಅನ್ಬಾರ್ದು, ಜೀವಂತ ಬೇಲಿ ಅಂತ ನಾವು ಕರಿತೀವಿ. ನಮ್ಮ ಸಹಜ ಕೃಷಿ ಪದ್ಧತಿ ಯಾರ್ಯಾರು ಫಾಲೋ ಮಾಡ್ತೀರಾ ಅವ್ರಿಗೆಲ್ಲ ಇದ್ರ ಬಗ್ಗೆ ಅನುಭವ ಆಗಿದೆ, ಅದ್ರದ್ದು ಬಗ್ಗೆ ನಾಲೆಡ್ಜ್ ಇರುತ್ತೆ ಬೇಲಿ ಬಗ್ಗೆ. ಬೇಲಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಕಾರಣಕ್ಕೋಸ್ಕರ? ಈಗ ಬೇಲಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ನಿಮ್ ಮನೆ ಇರುತ್ತೆ, ಮನೆನೇ ತಗೊಳ್ಳಿ, ಮನೆ ಸುತ್ತ ಒಂದು ಕಾಂಪೌಂಡ್ ಇದ್ರೆ ಹೆಂಗೆ, ಕಾಂಪೌಂಡ್ ಇಲ್ಲ ಅಂದ್ರೆ ಹೆಂಗೆ ಅಂತ ನೀವೇ ಅನುಭವ ಮಾಡ್ಕೊಳ್ರಿ. ಮನೆ ಸುತ್ತ ಒಂದು ಕಾಂಪೌಂಡ್ ಇದ್ರೆ ನಿಮಗೆ ಎಲ್ಲಾ ತರದ್ದು ಸಮಸ್ಯೆಗಳು ಬಹಳಷ್ಟು ಕಡಿಮೆ ಆಗುತ್ತೆ. ಅಂದ್ರೆ ಯಾರು ಹಿಂಗೆ ಕಳ್ಳರು ಸಡನ್ ಆಗಿ ಬರಕ್ಕಾಗಲ್ಲ, ಯಾವ್ದಾರ ಪ್ರಾಣಿಗಳು ಯಾವ್ದನ್ನು ನಿಮಗೆ ಇಮಿಡಿಯೇಟ್ ಬರಕ್ಕಾಗಲ್ಲ, ಕಿಟಕಿ ಬಾಗ್ಲು ಎಲ್ಲ ನಿಮಗೆ. ಈಗ ಫಸ್ಟ್ ಲೆವೆಲ್ ಬೇಲಿ ದಾಟ್ಕೊಂಡು ಬರ್ಬೇಕು. ಯಾರಾದ್ರೂ ಒಳಗೆ ಬರ್ಬೇಕು ಅಂದ್ರೆ ನಿಮ್ ಕಾಂಪೌಂಡ್ ದಾಟ್ಕೊಂಡು ಒಳಗೆ ಬರ್ಬೇಕು, ಅದೆಲ್ಲ ಸ್ವಲ್ಪ ಕಷ್ಟ. ಅದೇ ರೀತಿ ನಮ್ಮ ತೋಟನೂ ಅಷ್ಟೇ. ಇಲ್ಲಿ ಯಾರಾದ್ರೂ ಒಳಗಡೆ ಬರ್ಬೇಕು ಅಂದ್ರೆ ಯಾರಾದ್ರೂ ಅಂದ್ರೆ ನಾವ್ ಹೇಳೋದು ಗಾಳಿ ಬಿಸಿಲನ್ನು ಸೇರಿಸ್ಕೊಂಡು ಹೇಳ್ತಾ ಇದೀವಿ. ಗಾಳಿ ಬಿಸಿಲು, ಆಮೇಲೆ ಕಳ್ಳರು ಅಥವಾ ಯಾವ್ದಾದ್ರು ದನ ಕರು ಏನಾದ್ರೂ ಆಗಿರ್ಬೋದು, ನಿಮಗೆ ತೊಂದರೆ ಕೊಡುವಂತ ಮೇಕೆ, ಇವೆಲ್ಲದನ್ನು ನಾವು ಇಲ್ಲಿ ತಡೆ ಹಿಡಿಬೋದು. ಒಂಥರ ತಡೆಗೋಡೆ ತರ ಹೇಳ್ಬೋದು ನಾವು ಬೇಲಿನ. ಅಂದ್ರೆ ಅಷ್ಟು ದಟ್ಟವಾಗಿ ಬೆಳೆಸ್ಕೋಬೇಕು. ಆಮೇಲೆ ಬಹಳ ಸುಲಭವಾಗಿ ಮಾಡ್ಬೋದು ಬೇಲಿಗೆ ಏನೂ ಕಷ್ಟ ಪಡ್ಬೇಕಾಗಿಲ್ಲ. ಇದು ನಾವು ನೋಡ್ರಿ, ಇದು ಯಾವ್ದಕ್ಕೂ ನೀರು ಕೊಡಲ್ಲ ನಾವು ಬೇಲಿಗೆ. ಇಲ್ಲಿ ಎಲ್ಲಾ ತರದ್ದು ಹಣ್ಣಿನ ಗಿಡಗಳು ಇದಾವೆ, ಆಮೇಲೆ ಮುಟ್ಟಿನ ಮರಗಳು ಇದಾವೆ, ಆಮೇಲೆ ಬಹಳಷ್ಟು ನಮ್ಮ ಮನೆಗೆ ಬೇಕಾಗಂತ ಬೆಳೆಗಳನ್ನ ನಾವು ಇದ್ರಲ್ಲಿ ಬೆಳ್ಕೊಂತ ಇದೀವಿ. ಅಷ್ಟು ಸುಲಭವಾಗಿ ಬೇಲಿನ ಮಾಡ್ಕೋಬಹುದು ಅದನ್ನ. ಆಮೇಲೆ ಅದರಿಂದ ನಿಮಗೆ ಗೊಬ್ಬರನೂ ಉತ್ಪತ್ತಿ ಆಗುತ್ತೆ. ನಾನು ಪದೇ ಹೇಳ್ತಿರ್ತೀನಿ, ನಾನು ನಮ್ಮ ಎಲ್ಲ ಗಿಡಗಳಿಗೆ ಸ್ವಲ್ಪ ಗೊಬ್ಬರ ಕೊಡ್ತೀವಿ ಅಂತ. ಇದರಿಂದ ಮಣ್ಣೆ ತೆಗಿಯೋದು ನಾವು ಜಾಸ್ತಿ. ಇಲ್ಲಿ ನೋಡ್ರಿ, ಇಲ್ಲೊಂದು ದಟ್ಟವಾಗಿ ಬೆಳೆದಿರುತ್ತೆ, ಬುಡದಲ್ಲಿ ಹೋಗ್ಬಿಟ್ರೆ ನಿಮಗೆ ಒಳ್ಳೆ ಗೊಬ್ಬರ ಸಿಗುತ್ತೆ ಈ ತರ ದಟ್ಟವಾಗಿ ಹಾಕೋಣದ್ರಿಂದ. ಆಮೇಲೆ ಅದೊಂದು ಲೆಕ್ಕ. ಆಮೇಲೆ ನೋಡ್ರಿ, ಇದು ಗೊಬ್ಬರದ ಗಿಡ ಅಂತ ಕರಿತೀವಿ ಎಲ್ಲ, ಗ್ಲಿರಿಸಿಡಿಯಾ. ನೋಡ್ರಿ ಈ ತರದ್ದು ಮರಗಳನ್ನ ನಾವು ಇಲ್ಲಿ ಬೇಲಿಲಿ ಸಂಯೋಜನೆ ಮಾಡೋದ್ರಿಂದ ಇದನ್ನ ಸಪ್ಪನ್ನ ಕಡಿದ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಮಲ್ಚಿಂಗ್ ತರ ಗಿಡಗಳಿಗೆ ಹಾಕೋಬಹುದು. ಹಂಗಾಗಿ ಬಹಳಷ್ಟು ಉಪಯೋಗ ಇದಾವೆ ಎಲ್ಲಾ ತರದ್ದು ಬೇಲಿಯಲ್ಲಿ ಎಲ್ಲ ಬೆಳೆ ಬೆಳಕೋದ್ರಿಂದ, ಅಂದ್ರೆ ಎಲ್ಲಾ ಮರಗಳನ್ನ ಸಂಯೋಜನೆ ಮಾಡೋದ್ರಿಂದ. ನೀವು ಆಗ್ಲೇ ಗಾಳಿ ಮತ್ತೆ ಬಿಸಿಲನ್ನು ತಡೆ ಹಿಡಿಬಹುದು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೋಸ್ಕರ ತಡೆ ಹಿಡಿಬೇಕಾಗತ್ತೆ? ಈಗ ಚಳಿಗಾಲದಲ್ಲಿ ಸೂರ್ಯನ ಬಿಸಿಲು ಈ ಕಡೆ ದಕ್ಷಿಣಾಭಿಮುಖಕ್ಕೆ ಹೋಗುತ್ತೆ, ಅಂದ್ರೆ ದಕ್ಷಿಣದ ಕಡೆ ಹೋಗುತ್ತೆ. ದಕ್ಷಿಣ ಮತ್ತು ಪಶ್ಚಿಮದ ಈ ಕಡೆ ದಿಕ್ಕಿಗೆ ಹೋಗುತ್ತೆ. ಅದು ಬಹಳ ಶಾರ್ಪ್ ಇರುತ್ತೆ ಬಿಸಿಲು. ಎಷ್ಟು ಅದು ಶಾರ್ಪ್ ಇರುತ್ತೆ ಅಂದ್ರೆ, ಎಷ್ಟು ಅದು ಶಕ್ತಿ ಇರುತ್ತೆ ಅಂದ್ರೆ ಗಿಡನೇ ಸುಟ್ಟಾಕ್ಬಿಡುತ್ತೆ. ಆ ಟೈಮಲ್ಲಿ ಎಲ್ಲರೂ ಅಡಿಕೆ ಗಿಡಗಳಿಗೆ ಗರಿ ಕಟ್ತಾರೆ, ಸುಣ್ಣ ಹೊಡಿತಾರೆ, ಈ ತರದ್ದೆಲ್ಲ ಪದ್ಧತಿ ಫಾಲೋ ಮಾಡ್ತಾರೆ. ಈಗ ನಾವು ನೋಡ್ರಿ, ಹಿಂಗ್ ದಟ್ಟವಾಗಿ ಮರ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿರೋದ್ರಿಂದ ಈ ಚಳಿಗಾಲದಲ್ಲಿ, ಅದೇ ಜನವರಿ ಆ ತರ ಟೈಮಲ್ಲಿ, ಮತ್ತೆ ಬೇಸಿಗೆಲ್ಲೂ ಆಗಿರ್ಬೋದು, ಆ ಟೈಮಲ್ಲಿ ಇದಷ್ಟು ಬಿಸಿಲನ್ನು ನಾವು ಇಲ್ಲಿ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಗಿಡಗಳು ಏನೂ ತೊಂದರೆ ಆಗಲ್ಲ. ಈಗ ನೋಡ್ಬೋದು, ಇಲ್ಲಿ ಈ ಗಿಡ ನೋಡ್ ಬನ್ನಿ, ನೋಡಿ ಇಲ್ಲಿ ಬುಡದಲ್ಲಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ,
ಇದು ಮುಂಚೆ ಡ್ಯಾಮೇಜ್ ಆಗಿರೋದು. ನಾವು ಈಗ 4-5 ವರ್ಷದಿಂದ ಈಗ ಮರ ಹಾಕಕ್ ಶುರು ಮಾಡಿದೀವಿ, ಆದ್ರೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಲ್ಲಿ ನೋಡ್ರಿ. ಈ ತರ ಡ್ಯಾಮೇಜ್ ಆಗಕ್ಕೆ ಅವಕಾಶ ಇದೆ. ಈಗ ನೋಡ್ರಿ ಇಲ್ಲಿ ಮೇಲೆಲ್ಲ ಅಷ್ಟು ಡ್ಯಾಮೇಜ್ ಆಗ್ತಾ ಇಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ದೊಡ್ಡ ಮರಗಳೆಲ್ಲ ಬರೋದ್ರಿಂದ ಇದು ಮರ ಈಗ ಆ ಥರದ್ದು ಸುಡ್ತಾ ಇಲ್ಲ ನೋಡ್ರಿ. ಆದ್ರೂ ನಿಮಗೆ ಇಲ್ಲೊಂದು ಸ್ವಲ್ಪ ಟೆಕ್ಸ್ಚರ್ ನಿಮಗೆ ಇಲ್ಲಿ ಸುಟ್ಟಿದೆ ಎಲ್ಲ ಇಲ್ಲಿ. ಇದನ್ನ ಅವಾಯ್ಡ್ ಮಾಡ್ಕೋಬೇಕು, ಆದಷ್ಟು ನಾವು ಇದನ್ನ ಅವಾಯ್ಡ್ ಮಾಡ್ಬೇಕು. ಅದ್ರ ಜೊತೆ ವೆಲ್ವೆಟ್ ಬೀನ್ಸ್ ಹಾಕಿರ್ತೀವಿ ನಾವು ಗಿಡಕ್ಕೆನೆ ಬುಡಕ್ಕೆ. ಜೊತೆಗೆ ನಮ್ದು ಬೇಲಿ ಸ್ಟ್ರಾಂಗ್ ಇರೋದ್ರಿಂದ ನಾವು ಆದಷ್ಟು ನಮ್ದು ಅಡಿಕೆ ಗಿಡಕ್ಕೆ ತೊಂದರೆ ಆಗದೆ ಇರೋ ಥರ, ಅಡಿಕೆ ಗಿಡ ತೊಂದರೆ ಅಂತಲ್ಲ, ಯಾವುದೇ ಮರ ಗಿಡ ನಿಮ್ಮ ತೋಟದೊಳಗಡೆ ಇದ್ರೆ ಹಿಂಗೆ ಈ ಥರ ದಟ್ಟವಾಗಿ ಬೇಲಿ ಇರೋದ್ರಿಂದ ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಇದು 2 ಕಡೆ ಮಾತ್ರ ನೀವು ಬೇಲಿ ಇರಲೇಬೇಕು. ಬೇರೆ ಕಡೆ ನೀವು ಬೇಕಾದ್ರೆ ಪೂರ್ವಕ್ಕೆ ಉತ್ತರಕ್ಕೆ ಇಲ್ಲ ಅಂದ್ರೆ ನಡೆಯುತ್ತೆ. ಈ 2 ದಿಕ್ಕಿಗೆ ಮಾತ್ರ ನಮ್ಗೆ ದಟ್ಟವಾಗಿರ್ಬೇಕು ಬೇಲಿ. ಅಲ್ಲೂ ಎಲ್ಲಾ ಕಡೆನೂ ಇದ್ರೆ ಇನ್ನೂ ಅನುಕೂಲ. ಈ 2 ದಿಕ್ಕನ್ನೇ ನೀವು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ಇವನ್ನೇ ಮೊದಲು ಅಭಿವೃದ್ಧಿ ಪಡಿಸ್ಕೋಬೇಕು. ಬೇಲಿಯಲ್ಲಿ ಯಾವ್ಯಾವ ರೀತಿ ಗಿಡಗಳನ್ನ ಹಾಕಿದ್ದೀರಾ? ನೋಡ್ರಿ, ಬೇಲಿಯಲ್ಲಿ ನಾವು ಯಾವ್ಯಾವ ರೀತಿ ಗಿಡ ಹಾಕಿದೀವಪ್ಪ ಅಂದ್ರೆ, ಒಂದು ಸ್ವಲ್ಪ ನಾವು ಹಾಕ್ತಿವಿ, ಸಹಜವಾಗಿ ಅವು ಬೆಳಿತವೆ. ಇನ್ನೊಂದು ಸಹಜವಾಗಿ ಅಲ್ಲಿ ಬರಕ್ಕೆ ಅವಕಾಶ ಇದೆ. ಈಗ ಬೇಲಿಗೆ ನಾವು ಯಾವುದೇ ರೀತಿ ನೀರು ಕೊಡಲ್ಲ, ಕಾಳಜಿ ಮಾಡಲ್ಲ. ಹಂಗಾಗಿ ನಮಗೆ ಇಲ್ಲಿ ವೈವಿಧ್ಯತೆ ಸಹಜವಾಗೇ ಇರುತ್ತೆ. ಕೆಲವೊಂದು ನಾನು ಇಷ್ಟಪಟ್ಟು ಯಾವ್ಯಾವ ಹಾಕಿದ್ದೀನಿ ಅಂದ್ರೆ ಹೊಂಗೆ ಹಾಕ್ತಾ ಇದ್ದೀನಿ ಇತ್ತೀಚೆಗೆ. ನೋಡಿ, ಇದು ಹೊಂಗೆ ಮರ ಕಾಣ್ಬೋದು ನಿಮಗೆ. ಹೊಂಗೆ ಮರ ಗಿಡನೂ ಹಾಕಿದೀವಿ. ಇತ್ತೀಚೆಗೆ ನಾನು ಅರ್ಧ ಅಡಿ 1 ಅಡಿಗೆ ಒಂದೊಂದು ಬೀಜನೂ ಉರ್ಸಿದೀನಿ, ದಟ್ಟವಾಗಿರ್ಲಿ ಹೊಂಗೆ ಅಂದ್ಬಿಟ್ಟು. ಯಾಕೆಂದ್ರೆ ಇದು ಕುರಿ ಮೇಕೆ ಕಾಟ ಕಡಿಮೆ, ಆಮೇಲೆ ದ್ವಿದಳ ಜಾತಿ ಇದ್ದಿದ್ದು. ನೀವು ಯಾವ ಬೇಕಾದ್ರೂ ಇದನ್ನ ಸಪ್ಪನ್ನ ಕಡಿದ್ಬಿಟ್ಟು ಮತ್ತೆ ತೋಟದೊಳಗಡೆ ಹಾಕೋಬಹುದು, ಹಂಗಾಗಿ ಏನು ಸಮಸ್ಯೆ ಇಲ್ಲ. ಜೊತೆ ಗ್ಲಿರ್ಸಿಡಿಯಾ ಇದೆ, ಗೊಬ್ಬರದ ಗಿಡ ಅಂತೀವಲ್ಲ, ಗ್ಲಿರ್ಸಿಡಿಯಾ ಅದಿದೆ. ಆಮೇಲೆ ನಿಮಗೆ ನೋಡ್ರಿ ತೇಗ ಕಾಣುತ್ತೆ. ಆಮೇಲೆ ಹೀಗೆ ಬನ್ನಿ ಮುಂದೆ ಹೋಗೋಣ. ಮತ್ತೆ ಬೇರೆ ಬೇರೆ ರೀತಿ ಇವಕ್ಕೆ ಯಾವಕ್ಕೂ ನೋಡ್ರಿ ನೀರೇ ಬೇಡ, ಸುಮ್ಮನೆ ಬೇಲಿಲಿ ಹಿಂಗೆ ಹಾಕಿರೋದು ಅಷ್ಟೇ. ಅವಕ್ಕೆ ಯಾವಕ್ಕೂ ಗಿಡ ನೀರು ಕೊಡ್ತಾ ಇಲ್ಲ. ನೋಡ್ರಿ, ಇಲ್ಲೊಂದು ಗಿಡ ನೋಡ್ಬೋದು ನೀವು, ಇದು ಸೀತಾಫಲ. ಈ ಸೀತಾಫಲ ಗಿಡ ಯಾಕಪ್ಪ ಹಾಕಿದೀನಿ ಇಲ್ಲಿ ಅಂದ್ರೆ, ಹಣ್ಣಿನ ಗಿಡನೂ ಆಯ್ತು, ನಮಗೆ ಹಣ್ಣು ಸಿಗುತ್ತೆ, ಅಕ್ಕಿ ಪಕ್ಷಿನೂ ತಿನ್ನುತ್ತೆ. ಆಮೇಲೆ ಇದನ್ನ ಮೇಕೆ ತಿನ್ನಲ್ಲ, ಇದು ಮೇಕೆ ತಿಂದೇ ಇರೋ ಸೊಪ್ಪು. ಇದು ಸ್ವಲ್ಪ ಕೈ ಬರೋದ್ರಿಂದ ಸೀತಾಫಲ ತಿನ್ನಲ್ಲ, ಹೊಂಗೆ ತಿನ್ನಲ್ಲ. ಹಂಗಾಗಿ ಇವನ್ನ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ನಾನು ಇದ್ರಲ್ಲೂ. ಮತ್ತೆ ಇವಕ್ಕೆ ಯಾವಕ್ಕೂ ನೀರು ಬೇಡ, ಬರೀ ಮಳೆ ನೀರಿಗೆ ಬರ್ತಾ ಇದೆ ಇದು. ಓಕೆ, ಹಿಂಗೆ ಇದು ಸೀತಾಫಲ ಹಾಕೊಂಡಿದೀವಿ. ಆಮೇಲೆ ನೋಡ್ರಿ, ಇಲ್ಲಿ ನೋಡ್ಬೋದು ನುಗ್ಗೆ ಇದೆ ನಮ್ದು. ಇಲ್ಲೊಂದು ನುಗ್ಗೆ ಮರ ಕಾಣುತ್ತೆ ನಿಮಗೆ, ಮೇಲೆ ಹೋಗಿದೆ ನುಗ್ಗೆ ಮರ ಇದೆ ನೋಡ್ರಿ. ಲಂಟಾನೂ ಬರ್ತಾ ಇದೆ. ಇದು ಬೇಲಿ ಪ್ರೊಟೆಕ್ಟ್ ಮಾಡುತ್ತೆ, ಆದ್ರೆ ನಮ್ ಗಿಡಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇದನ್ನೊಂದು ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತೀವಿ. ಇನ್ ಯಾವ್ದೇ ರೀತಿ ಇಲ್ಲಿ ಬೇರೆ ಸಮಸ್ಯೆ ಇಲ್ಲ ನಮಗೆ. ನೋಡ್ರಿ, ಇಲ್ಲೊಂದು ಸೀತಾಫಲ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೀತಾಫಲ. ಕಳೆ ಮಧ್ಯೆನೆ ಸೀತಾಫಲ ಇದೆ. ಆಮೇಲೆ ಇಲ್ಲಿ ಒಳಗಡೆ ಎಲ್ಲ ಭಾಳ ಇದಾವೆ ಗಿಡಗಳು. ಸ್ವಲ್ಪ ಲಂಟಾನ ಜಾಸ್ತಿ ಆಗ್ಬಿಟ್ಟಿದೆ, ಇದನ್ನೆಲ್ಲ ಕಡಿದು ಕಡಿಮೆ ಮಾಡ್ಬೇಕು. ನೋಡ್ರಿ, ಬೀಟೆ ಇದೆ. ನೋಡ್ರಿ, ಬೀಟೆ ಮರ ನೋಡ್ಬೋದು ನೀವು, ಬೀಟೆ ಮರನೂ ಹಾಕೊಂಡಿದೀವಿ. ಹಿಂಗೆ ನೋಡ್ರಿ, ಕರಿಬೇವು ಈಗ ಫ್ರೀಯಾಗಿ ಬರುತ್ತೆ ಅಂತಂದೆ. ನಮ್ಮಲ್ಲಿ ಫ್ರೀಯಾಗಿ ಬೇವು ಬರುತ್ತೆ, ಹುಣಸೆ ಬರುತ್ತೆ, ಕರಿಬೇವು ಬರುತ್ತೆ. ಇವೆಲ್ಲ ಫ್ರೀಯಾಗಿ ಬರೋವು. ಇವಾಗ ಯಾವಕ್ಕೂ ನಾವೇನು ಹಾಕೋದೇ ಬೇಡ ನಮ್ಮಲ್ಲಿ. ಸಹಜವಾಗಿ ಅವೇ ಹುಡ್ತಾ ಇರ್ತಾವೆ. ನೋಡ್ರಿ, ಕರಿಬೇವಿನ ಗಿಡ ನಾನು ಹಾಕಿಲ್ಲ, ಅದಾಗದೇ ಬಂದಿದೆ ಕರಿಬೇವಿನ ಗಿಡ. ಮತ್ತೆ ಯಾವ್ಯಾವ ರೀತಿ ಗಿಡಗಳನ್ನ ಹಾಕಿದ್ದೀರಾ? ಅದೇ ಈಗ ನಾವ್ ಹೇಳ್ದಂಗೆ ಸ್ವಾಭಾವಿಕವಾಗಿ ಸಹಜವಾಗೇ ಬರ್ತವೆ. ನೋಡ್ರಿ, ಇಲ್ಲೊಂದು ಶ್ರೀಗಂಧನೂ ಬಂದಿದೆ. ಈ ಶ್ರೀಗಂಧನ ಎಲ್ಲೆಲ್ಲ ಕಷ್ಟಪಟ್ಟು ಎಲ್ಲೆಲ್ಲ ಗಿಡ ತಂದು ಎಲ್ಲ ಬೆಳ್ಸಕ್ ಪ್ರಯತ್ನ ಮಾಡ್ತಿದಾರೆ ರೈತರು. ನೋಡ್ರಿ, ಫ್ರೀಯಾಗೂ ಬರ್ತಾ ಇದೆ ಶ್ರೀಗಂಧದ ಗಿಡ. ಹಂಗಾಗಿ ಅದು ನಿಮ್ಗೆ ಆರಾಮಾಗಿ ಬರಕ್ಕೆ ಅವಕಾಶ ಇದೆ. ನೋಡ್ರಿ, ಇಲ್ಲೊಂದು ಮಾಗನಿ ಕಾಣ್ಬೋದು ನಿಮಗೆ. ಇಲ್ಲೊಂದು ಮಾಗನಿ ಗಿಡ ಇದೆ, ಮಾಗನಿನೂ ಚೆನ್ನಾಗಿ ಬರ್ತಾ ಇದೆ, ಏನು ನೀರಿಲ್ದಲೆ. ನೋಡ್ರಿ, ಇಷ್ಟೆಲ್ಲ ಆಯ್ತು. ಮತ್ತೆ ಇನ್ನೂ ಒಂದೇನೋ ಬೋನಸ್ ಆಗಿ ಬಂದಿದೆ. ಅದು ಏನಪ್ಪಾ ಅಂದ್ರೆ, ನೋಡ್ರಿ ಇಲ್ಲಿ ಹುತ್ತ. ನೋಡ್ರಿ, ಇಲ್ಲೊಂದು ಫ್ರೀಯಾಗಿ ಒಂದು ಹುತ್ತನೂ ಬಂತು ನಮಗೆ. ಹುತ್ತ ಇದೆ ಅಂದ್ರೆ ಅಲ್ಲಿ ನಿಮ್ಮ ಮಣ್ಣು ಭಾಳ ಫಲವತ್ತಾಗಿದೆ, ಅಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಬಳಕೆ ಭಾಳ ಕಡಿಮೆ ಇದೆ, ಗೆದ್ಲು ಭಾಳ ಜಾಸ್ತಿ ಆಗ್ತಾ ಇದೆ ಅನ್ನೋದು ಅದು ಸೂಚನೆ. ಅದು ನಿಮ್ದು ತೋಟದ ಏನೋ ಹೆಲ್ತ್ ಕಾರ್ಡ್ ಅಂತ ಹೇಳ್ಬೋದು. ಈಗೇನ ಹೆಲ್ತ್ ಕಾರ್ಡ್ ಅಂದ್ರೆ, ಈಗ ಮಣ್ಣು ಪರೀಕ್ಷೆ ಅಂತೀವಿ, ಮಣ್ಣು ಪರೀಕ್ಷೆ ಮಾಡೋಕ್ಕೆ ಏನೇನೋ ಮಾಡ್ತಾರೆ ಎಲ್ಲ, ಏನೋ ಲ್ಯಾಬಲ್ಲೆಲ್ಲ ತೊಗೊಂಡೋಗ್ಬಿಟ್ಟು ಅದ್ರಲ್ಲಿ ಏನಿದೆ ಅಂಶ ಏನೇನೋ ಕಂಡು ಹಿಡಿತಾರೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮಲ್ಲಿ ಹುತ್ತ ಬರ್ತಾ ಇದೆಯಾ, ನಿಮ್ಮ ಮಣ್ಣು ಆರೋಗ್ಯವಾಗಿದೆ ಅಂತ, ಅಷ್ಟೇ ಸಾಕು. ಅದೇ ನಿಮ್ದು ಏನೋ ಹೆಲ್ತ್, ಏನೋ ಮಣ್ಣಿಂದ ಹೆಲ್ತ್ ಚೆಕ್ ಮಾಡ್ಬೇಕು, ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ನಿಮ್ಮಲ್ಲಿ ಹುತ್ತ ಬರ್ತಾ ಇದೆ ಅಂದ್ರೆ ಆರೋಗ್ಯವಾಗಿದೆ ನಿಮ್ಮ ತೋಟ, ಮಣ್ಣು ಆರೋಗ್ಯವಾಗಿದೆ ಅಂತ. ನೀವು ಬೇಲಿನಲ್ಲಿ ಗಿಡಗಳನ್ನ ಎಷ್ಟು ಸ್ಪೇಸಿಂಗ್ ಅಲ್ಲಿ ಹಾಕಿದ್ದೀರಾ? ಈಗ ಸ್ಪೇಸಿಂಗ್ ಅಂದ್ರೆ ನೋಡ್ರಿ, ಇವೆಲ್ಲ ಹಳೆ ಮರಗಳು. ಇಲ್ಲಿ ಆಲ್ರೆಡಿ ದೊಡ್ಡ ಮರಗಳು ಇದಾವೆ, 20 ವರ್ಷದವು. ತೇಗದ ಮರ ಇದೆ, ಬೇವಿನ ಮರ ಇದೆ,
ಈ ಥರದ ದೊಡ್ಡ ದೊಡ್ಡ ಮರ ಇದೆ. ನಾನು ಮತ್ತೆ ಅಲ್ಲಿಗೆ ನಿಂತಿಲ್ಲ, ಮತ್ತೆ ಕೆಳಗಡೆ ಅರ್ಧ ಅಡಿಗೊಂದು ಹೊಂಗೆ ಬೀಜ ಉರ್ಸಿದೀನಿ ಇಲ್ಲಿ ಬೇಲಿ ಹತ್ರ. ಅದು ಬಿಟ್ಟು ಮತ್ತೆ ಈ ಮರ ಏನಿದಾವಲ್ಲ ದೊಡ್ಡ ಮರ ಅಕ್ಕಪಕ್ಕ ಮತ್ತೆ ಪ್ಯಾಕೆಟಲ್ಲಿ ಮಾಗನಿ, ಬೀಟೆ, ಹೊನ್ನೆ ಈ ಥರದ ಮರಗಳನ್ನು ಹಾಕ್ಕಂತ ಇದೀವಿ. ಅಂದರೆ ಎಲ್ಲದೂ ಇರಬೇಕು ಅಂತ ಇಲ್ಲಿ. ಆಮೇಲೆ ಹತ್ತತ್ರ ಇದ್ರೆ ಇನ್ನೂ ಅನುಕೂಲ, ಯಾಕೆಂದ್ರೆ ಅವು ಕಾಂಪಿಟೇಷನ್ಗೆ ಸ್ಟ್ರೈಟ್ ಹೋಗ್ತವೆ. ಆಗ್ಲೆಲ್ಲ ಬ್ರಾಂಚಸ್ ಅವರೋದೇನು ಬೇಕಾಗಿಲ್ಲ. ಅನಿಸ್ಬೋದು ನಿಮಗೆ ಇದು ಭಾಳ ದಟ್ಟವಾಗಿ ನಮ್ದು ಅಡಿಕೆ ಗಿಡಕ್ಕೆ ತೊಂದರೆ ಮಾಡ್ಬೋದು ಅಂತ. ಆದರೆ ನಮ್ಮದು ಅಡಿಕೆಯಿಂದ ಬೇಲಿಗೆ ಹತ್ತತ್ರ ಒಂದು 30 ಅಡಿ ಅಂತೂ ಆರಾಮಾಗಿ ಜಾಗ ಇದೆ. ಇಲ್ಲ 20 ಅಡಿ 25 ಅಡಿ ಅಂತೂ ಇದೆ. ಹಿಂಗಿರೋದ್ರಿಂದ ಒಂದು 5-6 ಅಡಿ ನಾವು ಬೇಲಿಗೆ ಬಿಡೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ. ಇಲ್ಲಿ ಓಡಾಡೋಕ್ಕೂ ದಾರಿ ಇದೆ, ಆರಾಮಾಗಿ ನಮಗೆ ಓಡಾಡೋಕ್ಕೂ ಅನುಕೂಲ ಇದೆ. ಈ ಮರಗಳು ದೊಡ್ಡದಾಗ್ತಾ ಅಡಿಕೆ ಗಿಡಕ್ಕೆ ಶೇಡ್ ಬರುತ್ತಲ್ಲ, ಅವಾಗ ಏನ್ ಮಾಡೋದು? ಸ್ವಲ್ಪ ಭಾಳ ಮೇಲೆ ಏನಾರು ನಮಗೆ ತೊಂದರೆ ಆದ್ರೆ ಸ್ವಲ್ಪ ಟ್ರಿಮ್ ಮಾಡ್ಕೊಂತೀವಿ. ಅಷ್ಟೊಂದೇನು ಸಮಸ್ಯೆ ಆಗಿಲ್ಲ. ಇದು ಪಶ್ಚಿಮಕ್ಕೆ ಇರೋದು, ಇದು ಬೇಲಿ. ಇದು ಇಲ್ಲಿ ಎಷ್ಟು ದಟ್ಟವಾಗಿರುತ್ತೆ ಬೇಲಿ, ನಮಗೆ ಬೇಸಿಗೆಯಲ್ಲಿ ಬಿಸಿಲು ಅಷ್ಟು ಕಡಿಮೆ ಆಗುತ್ತೆ. ಹಾಗಾಗಿ ನಮಗೆ ಭಾಳಷ್ಟು ಅನುಕೂಲ ನಿಮಗೆ ಬೇಲಿ ಇಟ್ಕೊಳೋದ್ರಿಂದ. ನೋಡ್ರಿ, ಇನ್ನೊಂದು ಈಗ ಒಳೆಮತ್ತಿ ಅಂತ, ಇದು ಒಳೆಮತ್ತಿ ಅಂತ ಗಿಡ. ಕರಿಮತ್ತಿ, ಒಳೆಮತ್ತಿ ಅಂತ ಹೇಳ್ತೀವಿ. ಇದು ಒಳೆಮತ್ತಿ ಅಂತ ವೆರೈಟಿ. ಇದು ಮುಟ್ಟಿನ ಮರ. ಈ ಥರದ್ದು ಎಷ್ಟೆಷ್ಟು ನಮಗೆ ಸಾಧ್ಯತೆ ಇದೆಯೋ ಅಷ್ಟಷ್ಟು ವೈವಿಧ್ಯತೆ ತರಕ್ಕೆ ಟ್ರೈ ಮಾಡಿದ್ವಿ. ಬೇಲಿಯಲ್ಲೂ ಪೇರ್ಲೆನೂ ಹಾಕೊಂಡಿದೀವಿ. ಇದು ಪೇರ್ಲೆ ಇಲ್ಲೆಲ್ಲೋ ಕಾಣೋದೇ ನೋಡ್ರಿ, ಇಲ್ಲಮ್ಮ ಪೇರ್ಲೆ ಅಂದೆ ನೋಡ್ರಿ, ಇಲ್ಲೇ ಇದೆ ಪೇರ್ಲೆ ಗಿಡ ನೋಡ್ರಿ. ಪೇರ್ಲೆ ನೋಡ್ರಿ, ಇದು ಫ್ರೀಯಾಗಿ ಬರ್ತಾ ಇದೆ. ಅಂದರೆ ನಾವೇನು ಇಲ್ಲೇನು ಕೆಲಸ ಮಾಡ್ತಾ ಇಲ್ಲ, ಇಲ್ಲಿ ಗಿಡ ಹಾಕಿರೋದು ಅಷ್ಟೇ. ಪೇರ್ಲೆ ಗಿಡ ಇದೆ. ಇದು ಈಗ ಪೇರ್ಲೆಕಾಯಿ ಬರುತ್ತೆ, ಸೀತಾಫಲ ಬರುತ್ತೆ. ಈ ಎಲ್ಲ ಹಣ್ಣು ಬಿಡೋದ್ರಿಂದ ನಮ್ದು ಅಡಿಕೆ ಸೀಸನ್ನಲ್ಲಿ ಇವೆರಡು ಹಣ್ಣು ಬರುತ್ತೆ. ಎರಡು ಬರೋದೇ ಜೂನ್ ಜುಲೈಯಿಂದ ಶುರು ಆಗ್ತಾವೆ ಹಣ್ಣು. ನಮ್ದು ಅಡಿಕೆಕಾಯಿ ತಿನ್ನೋ ಸಮಸ್ಯೆ ಇದೆ, ಅದು ಅಳಿಲು ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ. ಬೇಲಿಯಲ್ಲಿ ಈ ಥರ ಹಣ್ಣಿನ ಗಿಡ ಇರೋದ್ರಿಂದ ಇದು ಅದೇ ಟೈಮಿಗೆ ಬರೋದ್ರಿಂದ ಆ ಅಡಿಕೆಕಾಯಿ ತಿನ್ನೋ ಬದಲು ಹಣ್ಣು ತಿಂತವೆ. ಇಲ್ಲ ನಿಮಗೂ ಹರ್ಕೊಂಡು ಹೋಗ್ಬೋದು. ಆ ಥರ ನಾವು ಬ್ಯಾಲೆನ್ಸ್ ಮಾಡೋದು. ಹಂಗಂತ ಅಂದ್ಬಿಟ್ಟು ಅಳಿಲಿಗೆ ತಿನ್ನಲಿ ಅಂತ ಅಳಿಲು ಜಾಸ್ತಿ ಆಗಲಿ ಅಂತ ಹಾಕಿಲ್ಲ. ಯಾವುದೋ ಅಕ್ಕಿ ಪಕ್ಷಿನೂ ತಿನ್ಬೋದು, ಅಳಿಲು ತಿನ್ಬೋದು. ಹಾಗಾಗಿ ಈ ಥರ ವೈವಿಧ್ಯತೆ ಇಟ್ಕೊಳ್ಳೋದ್ರಿಂದ ನಿಮಗೆ ಅಳಿಲು ಕಾಟ ಕಡಿಮೆ, ನಮಗೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಅಳಿಲು ಕಾಟ ಅಷ್ಟೊಂದಿಲ್ಲ. ಹಾಗಾಗಿ ಆದಷ್ಟು ವೈವಿಧ್ಯತೆ ತರಬೇಕು ಬೇಲಿಯಲ್ಲಿ. ಎಲ್ಲ ಥರದ ಗಿಡಗಳು ಹಾಕಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನೋಡ್ಬೋದು ನೀವು, ಹಿಂಗೆ ಸೀತಾಫಲ ಎಷ್ಟು ದೊಡ್ಡದಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಯಾವುದು ಅದಕ್ಕೇನು ಸಮಸ್ಯೆ ಇಲ್ದಂಗೆ. ಬೇಲಿಯಲ್ಲಿ ತರಕಾರಿ ಸೊಪ್ಪು ಏನಾದ್ರು ಬೆಳೆಯಕ್ ಸಾಧ್ಯ ಇದೆಯಾ? ಈಗ ನೋಡ್ರಿ, ಈಗ ಇಷ್ಟೊತ್ತು ನಾವು ಎಲ್ಲ ಥರದ ಗಿಡಗಳು ತೋರ್ಸ್ಕೊಂತ ಬಂದೆ. ಹಣ್ಣು ನಿಮಗೆ ಪೇರ್ಲೆ ಹಣ್ಣು, ಸೀತಾಫಲ ಇವೆಲ್ಲ ಸಿಕ್ಕವು. ನುಗ್ಗೆನೂ ಸಿಕ್ತು. ಈ ನುಗ್ಗೆನೂ ತರಕಾರಿ ರೂಪದಲ್ಲಿ ಬೆಳ್ಕೊಬೋದು. ಇನ್ನೊಂದು ತರಕಾರಿ ನಮ್ಮಲ್ಲಿ ನೋಡ್ರಿ ಫ್ರೀಯಾಗಿ ಅದಾಗದೇ ಬರ್ತಾ ಇರೋದು ನೆಲಬಸಳೆ ಅಂತ ಸೊಪ್ಪಿದು. ನೋಡ್ರಿ, ನಮಗೆ ಸಹಜವಾಗಿ ಇದೊಂದು ಜಾಗದಲ್ಲಿ ಬರ್ತಾ ಇದೆ. ಇದು ಸಾರಿಗೆ ಸೊಪ್ಪು ಆಯ್ತು. ಇದು ಫ್ರೀಯಾಗಿ ಯಾವಾಗಲೂ ಸಿಗುತ್ತೆ ನಮಗಿಲ್ಲಿ. ಇದಕ್ಕೆ ಏನೂ ಕಾಳಜಿ ಇಲ್ಲ. ನೋಡ್ರಿ, ಅದು ಬರೋಕ್ಕೆ ಅವಕಾಶ ಇದೆ, ನಾವು ಹಾಕಿಲ್ಲ. ಹಿಂಗೆ ಬೇರೆ ಬೇರೆ ರೀತಿ ನಿಮಗೆ ಭಾಳಷ್ಟು ಸೊಪ್ಪುಗಳು ನಿಮಗೆ ಅದಾಗದೇ ಇಲ್ಲಿ ಹುಟ್ಟಕ್ಕೆ ಅವಕಾಶ ಇದೆ. ಅದಕ್ಕೊಂದು ಜಾಗ ಮಾಡ್ಕೊಡ್ಬೇಕಷ್ಟೇ. ಬಿಸಿಲನ್ನ ಯಾಕೆ ತಡಿಬೇಕು ಅಂತ ಹೇಳಿದ್ರಿ, ಅದೇ ರೀತಿ ಗಾಳಿನೂ ಯಾಕೆ ತಡಿಬೇಕು? ಈಗ ಬಿಸಿಲು ತೊಂದರೆ ಮಾಡುತ್ತೆ, ಮಧ್ಯಾಹ್ನದ ಬಿಸಿಲು, ಚಳಿಗಾಲದ ಬಿಸಿಲು ಅಂತ ಹೇಳಿದ್ವಿ. ಈಗ ಗಾಳಿನೂ ಯಾಕೆ ಬರಬಾರ್ದಪ್ಪ ಅಂದರೆ, ನಮ್ಮದು ಭೂಮಿಯಲ್ಲಿರೋ ತೇವಾಂಶ ತಗೊಂಡೋಗೋದೇ ಜಾಸ್ತಿ ಗಾಳಿ. ನಾವೆಲ್ಲರೂ ಅನ್ಕೊಂಡಿದ್ವಿ ಬಿಸಿಲು ಅನ್ಕೊಂಡಿದ್ವಿ, ಬಿಸಿಲು ಬಿತ್ತು ಅಂದ ತಕ್ಷಣ ನೆಲ ಒಣಗೋತು ಅಂತ. ಜೋರ ಗಾಳಿ ಬೀಸಿದಾಗಲೂ ತೇವಾಂಶ ಆರೋಗುತ್ತೆ. ಈಗ ದಟ್ಟವಾಗಿ ಗಿಡ ಮರ ಇರೋದ್ರಿಂದ ಅಷ್ಟು ಜೋರ ಗಾಳಿ ಒಳಗಡೆ ಎಂಟ್ರ್ ಆಗಲ್ಲ. ಈಗ ಒಳಗಡೆ ಜೋರ ಗಾಳಿ ಬರದೇ ಇರೋದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿರೋ ತೇವಾಂಶ ಉಳಿಯುತ್ತೆ. ಆಮೇಲೆ ಇನ್ನೊಂದೇನು, ಈ ಥರ ದಟ್ಟವಾಗಿ ಹಾಕೋದ್ರಿಂದ ಯಾವುದೇ ರೀತಿಯ ಪ್ರಾಣಿಗಳು ಅಥವಾ ಮನುಷ್ಯರು ಸುಲಭ ಒಳಗೆ ಬರೋಕ್ಕಾಗಲ್ಲ. ನಮ್ಮ ತೋಟದೊಳಗಡೆ ಎಷ್ಟು ದಟ್ಟವಾಗಿದೆ ಬೇಲಿ ಅಂತ ನೀವು ನೋಡ್ಬೋದು. ಇಲ್ಲಿ ಎಷ್ಟು ದಟ್ಟವಾಗಿ ಬೇಲಿ ಇದೆ ಅಂತ. ಕೆಳಗಡೆನೂ ಹೊಸ ಮರಗಳಿದಾವೆ, ಮೇಲ್ಗಡೆನೂ ದೊಡ್ಡ ದೊಡ್ಡ ಮರ ಇದಾವೆ. ಈ ಕೆಳಗಡೆನೂ ನಾವು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಪ್ಯಾಕ್ ಮಾಡಿದ್ವಿ, ಎಲ್ಲ ಥರದ ಗಿಡಗಳನ್ನ ಹಾಕ್ಬಿಟ್ಟು. ಹಂಗಾಗಿ ಯಾರು ಒಳಗಡೆ ಬರೋಕ್ಕೆ ಅವಕಾಶನೇ ಇಲ್ಲ. ಇಷ್ಟು ದಟ್ಟವಾಗಿ ಇಟ್ಕೊಳ್ಳೋದ್ರಿಂದ ಬೇಲಿ ನಿಮ್ಗೆ ಎಲ್ಲ ರೀತಿಯ ಅನುಕೂಲಗಳು ಇದಾವೆ. ಆಮೇಲೆ ಏನೋ ಸ್ವಲ್ಪ ಬನ್ನಿ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಖಾಲಿ ಜಾಗ ಇತ್ತು ನಮ್ಮದು. ಇಲ್ಲೊಂದು ಚೂರು, ಇಲ್ಲೆಲ್ಲ ಫುಲ್ ಖಾಲಿ ಇತ್ತು. ಇಲ್ಲೊಂದು ತೊಟ್ಟಿ ಬರುತ್ತೆ, ತೊಟ್ಟಿ ಪಕ್ಕದಲ್ಲಿ ಇಲ್ಲೆಲ್ಲ ಜಾಗ ಖಾಲಿ ಇತ್ತು. ಇಲ್ಲಿ ಎಷ್ಟು ದಟ್ಟವಾಗಿ ಮರಗಳಿದಾವೆ ನೋಡ್ಬೋದು ನೀವು, ಮೇಲಿಂದ ತೋರಿಸ್ರಿ ಅದು. ಇಲ್ಲಿ ಯಾವ್ಯಾವ ರೀತಿ ಮರಗಳು ನಾವು ಹೆಂಗೆ ಸಂಯೋಜನೆ ಮಾಡಿದೀವಿ ಅಂದರೆ, ನೋಡ್ರಿ, ಇದು ಬೀಟೆ ಮರ, ಇದು ಬೀಟೆ, ಇದು ಆ ಕಡೆ ಹಲಸಿದೆ, ಇದ್ರ ಪಕ್ಕ ಹಲಸಿದೆ, ಅದ್ರ ಪಕ್ಕ ನೆಲ್ಲಿ ಇದೆ, ಅದ್ರ ಪಕ್ಕ ಹೊನ್ನೆ ಮರ ಇದೆ, ಅದ್ರ ಪಕ್ಕ ತೇಗ ಇದೆ. ನೋಡ್ರಿ, ಎಲ್ಲವೂ ಒಂದು 3-4 ಅಡಿ 5 ಅಡಿ ಡಿಸ್ಟೆನ್ಸಲ್ಲಿ ಹಾಕಿದ್ದೀವಿ. ನೋಡ್ರಿ, ಹಿಂಗೆ ಹಾಕೋದ್ರಿಂದ
ನಾವಿಲ್ಲಿ ಯಾವ್ದು ಬ್ರಾಂಚ್ ಕಟ್ ಮಾಡ್ತಾ ಇಲ್ಲ. ಅದು ಸ್ವಾಭಾವಿಕವಾಗಿ ಅವೇ ಸ್ಟ್ರೈಟ್ ಹೋಗ್ತಾ ಇದೆ. ಅಂದ್ರೆ ಅದು ಕಾಂಪಿಟೇಷನ್. ಬಿಸಿಲು ಯಾವ್ದು ನನಗೆ ಜಾಸ್ತಿ ಸಿಗುತ್ತೋ ನಿನಗೆ ಜಾಸ್ತಿ ಸಿಗುತ್ತೋ ಅಂತ ಅದು ಮತ್ತೆ ನನಗೆ ಕಡಿಮೆ ಆಗ್ಬಿಟ್ರೆ ಅಂದ್ಬಿಟ್ಟು ಸ್ಟ್ರೈಟ್ ಆಗಿ ಹೋಗ್ತಾ ಇದೆ. ನೋಡ್ಬೋದು ನೀವು ಇದು ಗಿಡ ಎಷ್ಟು ಸಹಜವಾಗಿ ಸ್ಟ್ರೈಟ್ ಹೋಗಿದೆ ನೋಡ್ರಿ. ನಾವು ಯಾವ್ದು ಬ್ರಾಂಚ್ ಕಟ್ ಮಾಡಿಲ್ಲ, ನೀವು ಇಲ್ಲಿ ನೋಡ್ಬೋದು. ಹಂಗಾಗಿ ಸ್ವಾಭಾವಿಕವಾಗಿ ಸ್ಟ್ರೈಟ್ ಹೋಗುತ್ತೆ. ಹಂಗಾಗಿ ಕಾಡಲ್ಲೂ ಇದೇ ರೀತಿ ಆಗೋದು. ಕಾಡಲ್ಲಿ ಯಾಕೆ ಮರಗಳು ಭಾಳ ನೆಟ್ಟು ಹೋಗಿರ್ತಾವೆ ಅಂದ್ರೆ ಅಲ್ಲಿ ಕಾಂಪಿಟೇಷನ್ ಆಗಿರುತ್ತೆ. ಈ ಕಾಂಪಿಟೇಷನ್ ಕಡಿಮೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಸ್ಟ್ರೈಟ್ ಹೋಗುತ್ತೆ. ಆಮೇಲೆ ನಮ್ಗೆ ಯಾವುದೋ ರೀತಿ ಬ್ರಾಂಚ್ ಕಟ್ ಮಾಡೋ ಅವಶ್ಯಕತೆ ಬರಲ್ಲ. ಹಂಗಾಗಿ ಹತ್ತತ್ತ ಇರೋದ್ರಿಂದ ಏನು ಸಮಸ್ಯೆನೂ ಏನಿಲ್ಲ. ಹಾಗಾಗಿ ಈ ಥರ ಹತ್ತತ್ತನೂ ಹಾಕೋಬೋದು. ಆಮೇಲೆ ನೋಡ್ರಿ ನೆಲ್ಲಿ ಗಿಡನೂ ನಮಗೆ ಸುಲಭವಾಗಿ ಯಾವುದೇ ನೀರಿಲ್ದಲೇ ಬರ್ತಾ ಇದೆ. ಇಲ್ಲಿ ನೋಡ್ರಿ ನೆಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೆಲ್ಲಿ ಬಿಟ್ಟಿದೆ ಅಂತ. ಕಿರ್ನೆಲ್ಲಿ ಅಂತೀವಿ ನೋಡ್ರಿ. ಕಿರ್ನೆಲ್ಲಿ ಅಂದ್ಬಿಟ್ಟು ಇದು ಇಷ್ಟೊಂದು ಬಿಟ್ಟಿದೆ ಇಲ್ಲಿ ಫಸಲು. ನೋಡ್ಬೋದು ನೀವು. ಇದೇನು ನಾವು ಸುಮ್ಮನೆ ಹರ್ಕೊಂಡು ಹೋಗೋದಷ್ಟೇ ಕೆಲಸ. ಇದನ್ನು ಬೇಲಿಯಲ್ಲಿ ಹಾಕೋಣಕ್ಕೆ ಅವಕಾಶ ಇದೆ. ಇದೇನು ಜಾಸ್ತಿ ನೀರು ಕೇಳೋದಲ್ಲ, ಬರೀ ಮಳೆಗೆ ಬರುತ್ತೆ. ಆಮೇಲೆ ನೆಲ್ಲಿನೂ ಹಾಕ್ಕೋಬೋದು. ಬೇಲಿಯಲ್ಲಿ ಮರಗಳನ್ನೆಲ್ಲ ಹಾಕಿದ್ದೀರಲ್ಲ, ಆ ಮರಗಳಲ್ಲಿ ಫರ್ನಿಚರ್ಸ್ಗೆ ಯಾವ ಮರ ಚೆನ್ನಾಗಿರುತ್ತೆ? ಈಗ ಏನಾಗ್ಬಿಟ್ಟಿದೆ, ಬಹಳ ಜನ ಏನಾಗ್ತಾರೆ ಫರ್ನಿಚರ್ ಅಂದ್ರೆ ಬರೀ ತೇಗ ಬಿಟ್ಬಿಟ್ಟು ಬೇರೆ ಯಾವ ಮರನೂ ಹಾಕ್ತಾ ಇಲ್ಲ. ಅಂದ್ರೆ ಹಾಕಿದ್ರು ಅದೊಂದೇನೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಮುಂಚೆ ಹಾಕಿದ್ದಾರೆ. ಈಗಲೂ ತೇಗ ಒಂದೇ ತಲೆಗೆ ಬರೋದು ಎಲ್ಲರಿಗೂ. ಅಂದ್ರೆ ಅದಿದ್ರೆ ಬೇಲಿಲಿ ಸಾಕು ಅಂತ. ಅದು ಸ್ವಲ್ಪ ಬಹಳ ದಟ್ಟವಾಗಿ ಬೆಳೆಯುತ್ತೆ, ಬಹಳಷ್ಟು ಹರಡ್ಕೊಳುತ್ತೆ. ಇರ್ಲಿ ಆಯ್ತು, ತೇಗ ಅಲ್ಲೊಂದಲ್ಲೊಂದು ಇರ್ಲಿ, ಬರೀ ಅದನ್ನೇ ಬೇಲಿಯಲ್ಲಿ ಹಾಕೋದು ಒಳ್ಳೇದಲ್ಲ ಅಂತ ಬಹಳಷ್ಟು ವೈವಿಧ್ಯವಾದ ಮರಗಳಿದಾವೆ. ಮುಟ್ಟಿನ ಮರಗಳು ಯಾವ್ದಾವ್ದಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ನಮ್ದು ತೇಗ ಇದೆ. ಇನ್ನೊಂದು ಮರ ಇಲ್ಲಿ ನೋಡ್ಬೋದು. ಇದು ಹೊನ್ನೆ ಅಂತ ಅಂತೀವಿ ನಾವು. ಹೊನ್ನೆ ಮರ ನೋಡ್ರಿ, ಇದು ಎಷ್ಟು ದಟ್ಟವಾಗಿ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ. 4-5 ವರ್ಷ ಆಯ್ತು. ಹೊನ್ನೆ ಮರ ಹಾಕೋಬಹುದು. ಬೀಟೆ ತೋರಿಸಿದೆ, ಅಲ್ಲಿ ಬೀಟೆ ಮರ ಹಾಕೋಬಹುದು. ಅಲ್ಲಿ ನಾವು ದಟ್ಟವಾಗಿ ಬೆಳೆದಿದೆ ಅಂತ ತೋರಿಸೋಣ, ಅಲ್ಲಿ ಬೀಟೆ ನಮ್ಗೆ ಭಾಳ ಚೆನ್ನಾಗಿ ಬರ್ತಾ ಇದೆ. ಬೀಟೆ ಮರ ಹಾಕೋಬಹುದು, ಕರಿ ಮತ್ತಿ ಹಾಕೋಬಹುದು. ಆಮೇಲೆ ಇವು 3 ಮರಗಳು 4-5 ಮರಗಳು ಭಾಳ ಗಟ್ಟಿ ಮರಗಳು, ಸುಲಭವಾಗಿ ನಾವು ಮುಟ್ಟಿಗೆ ಯೂಸ್ ಮಾಡೋ ಅಂಥವು. ಅದು ಇನ್ನೊಂದ್ಸಲ ಹೇಳ್ತೀವಿ, ಕರಿ ಮತ್ತಿ, ಹೊನ್ನೆ, ಆಮೇಲೆ ಬೀಟೆ, ತೇಗ, ಇವೆಲ್ಲ ಗಟ್ಟಿ ಮುಟ್ಟಾದ ಮರಗಳು. ಇವನ್ನ ನಾವು ಫರ್ನಿಚರಿಗೆ ಭಾಳ ಸುಲಭವಾಗಿ ಬಳಕೆ ಮಾಡ್ಬೋದು. ಆಮೇಲೆ ನೋಡ್ರಿ, ಇಲ್ಲೊಂದು ಜಾಗ ನೀವು ನೋಡ್ತಾ ಇದ್ದೀರಾ, ಇನ್ನೊಂದು ಮಾವಿತ್ತು ಸ್ವಲ್ಪ ಇಲ್ಲಿ ನಮಗೆ ಭಾಳ ಸ್ಪೇಸಿಂಗ್ ಇತ್ತು. ನನಗೇನೋ ಸ್ವಲ್ಪ ಈಗ ಮರಗಳಂದ್ರೆ ಭಾಳ ಪ್ರೀತಿ, ಭಾಳ ಖುಷಿ. ಹಂಗಾಗಿ ಇಲ್ಲೊಂದು ಕಾಡು ಸೃಷ್ಟಿ ಮಾಡಬೇಕು ಅಂತ ನೀವು ನೋಡ್ಬೋದು. ಇಲ್ಲಿ ಕಾಡು ಥರನೇ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ಥರದ ಮರಗಳು ಹಾಕಿದ್ದೀವಿ. ಇಲ್ಲಿ ಮಾಗನಿ ಇದೆ, ಪೇರ್ಲೆ ಇದೆ, ಹೆಬ್ಬೇವಿದೆ, ಮಾವಿದೆ, ಬೀಟೆ, ಹೊನ್ನೆ, ಮಾಗನಿ, ಎಲ್ಲ ಥರ. ಆಮೇಲೆ ಹಲಸಿದೆ. ಎಲ್ಲ ಥರದ್ದು ಮರಗಳನ್ನ ಸಂಯೋಜನೆ ಮಾಡಿದ್ದೀವಿ ಇಲ್ಲಿ. ಆಮೇಲೆ ಗೊಬ್ಬರದ ಗಿಡ ಗ್ಲಿರ್ಸೀಡಿಯಾ, ಆಮೇಲೆ ಕರ್ಬೇವಿದೆ, ಆಮೇಲೆ ಅದು ರಕ್ತಚಂದನ ಇದೆ. ಎಲ್ಲ ಮರಗಳನ್ನೂ ನಾವಿಲ್ಲಿ ಬನ್ನಿ ಒಳಗಡೆ ತೋರಿಸ್ತೀವಿ. ಎಲ್ಲ ಮರಗಳನ್ನ ಇಲ್ಲಿ ಸಂಯೋಜನೆ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಒಳಗಡೆ. ನಾವು ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ನೋಡ್ರಿ, ಇದೊಂದು ಹೆಬ್ಬೇವು. ಒಂದು 10 ವರ್ಷ ಆಯ್ತು ಇದು ಹಾಕಿ. ನೋಡಿದ್ವಿ ಎಷ್ಟು ದಪ್ಪವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನೊಂದು ಫುಲ್ ಒಂದು ಕೈ ಸುತ್ತು ಬೇಕಿದು ಇಟ್ಕೊಳಕ್ಕೆ. ಭಾಳ ಜೋರಾಗಿ ಭಾಳ ಚೆನ್ನಾಗಿ ಬಂದಿದೆ. ಈಗ ಹಾರ್ವೆಸ್ಟಿಗೆ ರೆಡಿ ಇದೆ, ಹಾರ್ವೆಸ್ಟ್ ಮಾಡ್ಬೋದು. ಹಾಗಾಗಿ ನಮಗೆ ಇದರಿಂದನೂ ಆದಾಯ ಬರೋಕ್ಕೆ ಅವಕಾಶ ಇದೆ. ಬರೀ ಮರಗಳಿಂದ ಏನು ಉಪಯೋಗ ಇಲ್ಲ ಅಂತ ಏನಿಲ್ಲ. ಮತ್ತೆ ಯಾವ್ದಾದ್ರು ಮುಟ್ಟಿನ ಮರ ಇದೆಯಾ? ನೋಡ್ರಿ, ಇದು ಹಲಸು ಮುಟ್ಟಿನ ಮರನೂ ಆಯಿತು, ಹಣ್ಣಿನ ಮರನೂ ಆಯಿತು. ಹಲಸಿನ ಮರನೂ ನಿಮಗೆ ಬೀಜದ ಗಿಡ ಏನಾದ್ರು ಹಾಕ್ಕೊಂಡ್ರೆ ಮುಟ್ಟಿನ ಮರನೂ ಆಗುತ್ತೆ. ಅಂದರೆ ಮುಟ್ಟಿಗೂ ಬರುತ್ತೆ, ನಿಮಗೆ ನಿರಂತರವಾಗಿ ಹಣ್ಣು ಕೊಡುತ್ತೆ. ಹಾಗೆ ಹಲಸನ್ನು ನೀವು ಭಾಳ ಪ್ರಾಮುಖ್ಯತೆಯಿಂದ ಹಾಕ್ಕೋಬೋದು ತೋಟದೊಳಗಡೆ. ನಿಮಗೆ ಭಾಳಷ್ಟು ಅನುಕೂಲ ಇದೆ. ಹಣ್ಣು ಸಿಗುತ್ತೆ ನಿರಂತರವಾಗಿ. ನಿಮಗೆ ಭಾಳ ದೊಡ್ಡ ಮರ ಆದಾಗ ಬೇಕಾದ್ರೆ ಅದನ್ನು ಮರದಿಂದನೂ ನಿಮಗೆ ಆದಾಯ ಸಿಗೋಕ್ಕೆ ಅನುಕೂಲ ಇದೆ. ಹಲಸನ್ನು ನಾವು ಭಾಳ ಯಥೇಚ್ಛವಾಗಿ ಹಾಕೊಂಡಿದ್ದೀವಿ. ಆಮೇಲೆ ಇಲ್ಲೊಂದು ನೋಡ್ರಿ, ಇದೊಂದು ಮರ, ಇದು ನೇರಳೆ ಮರ. ನೇರಳೆನೂ ಹಾಕೊಂಡಿದ್ದೀವಿ. ನೇರಳೆನ ಮುಟ್ಟಿಗೆ ಬರಲ್ಲ, ಆದರೆ ಇದಕ್ಕೆ ಹಣ್ಣಿಗೆ ಬರುತ್ತೆ. ಆಮೇಲೆ ನೋಡಿ, ಇಲ್ಲ ರಕ್ತಚಂದನ ಅಂತಂದೆ. ನಮ್ಮದು ಇಲ್ಲೊಂದು ರಕ್ತಚಂದನ ಇದೆ. ಇದು ರಕ್ತಚಂದನ, ಇದು ರಕ್ತಚಂದನ ಮರ. ಹಿಂಗೆ ಆದಷ್ಟು ಎಲ್ಲ ಥರದ ವೈವಿಧ್ಯವಾದ ಮರಗಳನ್ನ ಹಾಕ್ಕೊಂಡಿದ್ದೀವಿ. ಆಮೇಲೆ ಆಯಿತು, ಇದು ಬರೀ ಮುಟ್ಟಿಗೆ ಸೊಪ್ಪಿಗೆ ಇದಷ್ಟೇ ಉಪಯೋಗ ಆಗಲ್ಲ.
ಇದು ಆಳಕ್ಕೆ ಭೂಮಿಯಲ್ಲಿ ಆಳಕ್ಕೆ ಬೇರೋಗೋದ್ರಿಂದ ಮಳೆ ಜೋರಾಗಿ ಬಂದಾಗ ನೀರು ಚೆನ್ನಾಗಿ ಹಿಂಗೋದ್ರಿಂದ ನಿಮ್ದು ಅಂತರ್ಜಲನೂ ಇಂಪ್ರೂವ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ರಿ ಕಳೆನೂ ನಮಗೆ ಆಗಿಲ್ಲ ಇಲ್ಲಿ ಅಷ್ಟೊಂದು ದಟ್ಟವಾಗಿ ಮರಗಳು ಇರೋದ್ರಿಂದ ನಮಗೆ ಕೆಳಗಡೆ ಆರಾಮಾಗಿ ಓಡಾಡ್ತಿದೀವಿ. ಇಲ್ಲಿ ಕಳೆ ಕ್ಲೀನ್ ಮಾಡೋ ಟೆನ್ಷನ್ ಇಲ್ಲ. ನಾವೇನಾದ್ರೂ ಯಾವ್ದಾರ ಒಂದು ಎಲ್ಲರೂ ಸೇರ್ಕೊಂತೀವಿ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನೋಡ್ರಿ ಇದ್ರ ಕೆಳಗಡೆ ಆರಾಮಾಗಿ ಏನಾರು ಹಾಸ್ಕೊಂಡು ಕುತ್ಕೊಳಕ್ಕೆ ಮಾಡ್ಲಿಕ್ಕೆ. ನಾವೇದೋ ಪಾರ್ಕಿಗೆ ಹೋಗೋದು ಬೇಕಾಗಿಲ್ಲ. ಸ್ವಲ್ಪ ಜಾಗ ಇದ್ರೆ ನಿಮ್ಮ ತೋಟದಲ್ಲಿ ಜಾಗ ಇಲ್ಲ ಅಂದ್ರೆ ಜಾಗ ಮಾಡ್ಕೊಳ್ರಿ. ಎಲ್ಲರೂ ಒಂದು 10-20% ಕಾರ್ಡ್ ಮಾಡ್ರಿ. ಎಲ್ಲರೂ ನಿಮ್ಮ ತೋಟದಲ್ಲಿ ಎಲ್ಲರೂ ಕಾರ್ಡ್ ಮಾಡಿದ್ರೆ ಈ ಥರದ್ದೆಲ್ಲ ಅನುಕೂಲ ಇದಾವೆ. ಆಮೇಲೆ ಯಥೇಚ್ಛವಾಗಿ ಪಕ್ಷಿ ಎಲ್ಲ ಬರ್ತಾವೆ ಇಲ್ಲಿ. ಭಾಳ ಚೆನ್ನಾಗಿರ್ತಾವೆ ಅದ್ರದ್ದು ಶಬ್ದ ಕೇಳಕ್ಕೆ ಮಾಡಕ್ಕೆ ಭಾಳ ಖುಷಿ ಆಗುತ್ತೆ ಇಲ್ಲಿ ಜಾಗ ಸ್ಪೆಂಡ್ ಮಾಡಕ್ಕೆ. ಯಾವ್ದೋ ಪಾರ್ಕಿಗೆ ಹೋಗ್ಬೇಕು ಅನ್ನೋದು ಅನ್ಸಲ್ಲ ನಮಗೆ. ಇಲ್ಲೇ ನಮ್ಮ ತೋಟದಲ್ಲೇ ಹಿಂಗೆ ಒಂದು 2 ರೌಂಡ್ ಓಡಾಡ್ಬಿಟ್ರೆ ನಮಗೆ ಭಾಳಷ್ಟು ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಆಮೇಲೆ ಖುಷಿ ಅನ್ಸುತ್ತಿಲ್ಲ ಎಲ್ಲ ಟೈಮ್ ಕಳೀಲಿಕ್ಕೆ. ಹಂಗಾಗಿ ಆದಷ್ಟು ನೀವು ಒಂದು ಸ್ವಲ್ಪ ಜಾಗ ಕಾಡಿಗೆ ಅಂತ ಇಟ್ಕೊಂಡ್ರೆ ಭಾಳ ಅನುಕೂಲ. ಆಮೇಲೆ ನಮ್ಮ ಬೋರ್ಗಳೆಲ್ಲ ಈಗ ಇಷ್ಟು ದಟ್ಟವಾಗಿ ಮರಗಳು ಹಾಕಿರೋದ್ರಿಂದ ಅಂತರ್ಜಲ ಭಾಳ ಇಂಪ್ರೂವ್ ಆಗಿದೆ. 10 ಅಡಿ ತನಕನೂ ಬಂದಿದ್ದಾವೆ. ಅಷ್ಟು ಮೇಲ್ಮಟ್ಟಕ್ಕೆ ನೀರು ಬಂದಿದೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನಾದ್ರು ಕಮೆಂಟಲ್ಲಿ ಏನಾದ್ರು ಪ್ರಶ್ನೆ ಅನುಮಾನಗಳಿದ್ರೆ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.